ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಪಾಲಕ್ ಪನ್ನೀರು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಪಾಲಕ್ ಪನ್ನೀರಿಗೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದು ನಿಮ್ಗೆ ಹೇಳ್ತೀನಿ ನೋಡಿರಿ. ಇಲ್ಲೇ ಪಾಲಕ್ ಸೊಪ್ಪನ್ನು ಆಲ್ರೆಡಿ ನಾನು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣದು ಟೊಮೆಟೊ, ಉಳ್ಳಾಗಡ್ಡಿ, ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟು ಒಗ್ಗರಣೆಗೆ ಜೀರಿಗೆ, ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಚಕ್ಕೆ, ಒಂದು 3 ಲವಂಗ, ಒಂದು ಪಲಾವ್ ಎಲೆ, ಕಸೂರಿ ಮೆಂತಿ, ಅರಿಶಿಣ ಪುಡಿ, ಉಪ್ಪು, ಪನ್ನೀರು ಇಷ್ಟು ಇರಬೇಕು. ಇಲ್ಲೇ ಪಾಲಕನ್ನು ಬೇಯಿಸ್ಕೊಳಕ್ಕೆ ನಾನು ಬಿಸಿ ನೀರನ್ನು ಕಾಯಕ್ಕಿಟ್ಟೀನಿ. ಇದು ಆಲ್ರೆಡಿ ಬಿಸಿನೀರು ಕಾಯಿತು. ನೆಕ್ಸ್ಟು ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಸೊಪ್ಪನ್ನು ಬಿಸಿ ನೀರಿಗೆ ಹಾಕಿ ಕುದಿಯಕ್ಕೆ ಬಿಡೋಣ. ಇವಾಗ ಇದನ್ನು ಇದಕ್ಕೆ 1 ಸ್ಪೂನು ಸಕ್ಕರೆಯನ್ನು ಹಾಕಬೇಕು. ಯಾಕಂದ್ರೆ ಪಾಲಕ್ಕಿಂದು ಕಲರು ಚೇಂಜ್ ಆಗಂಗಿಲ್ಲ ಬಿಸಿನೀರನ್ನ ಬಿದ್ದರೆ ಅಂತ ಅನ್ನೋದಕ್ಕೆ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋಬೇಕು. ನೋಡಿ 1 ಸ್ಪೂನಷ್ಟು ಸಕ್ಕರೆ ಹಾಕೊಳಕತ್ತೀನಿ. ಹಾಕ್ಕೊಂಡು ಇದು ಚೆನ್ನಾಗಿ ಪಾಲಕ್ ಸೊಪ್ಪು ನೀರಿನಲ್ಲಿ ಬೇಯಬೇಕಿದು. ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಬೇಯ್ತು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಇವಾಗ ಇದನ್ನು ತಗೊಂಬಿಡೋಣ ಬಿಸಿನೀರ್ಲಿಂದ. ನೋಡಿ ಫ್ರೆಂಡ್ಸ್, ಇವಾಗ ಡಬರಿಗೆ ತಣ್ಣೀರು ಹಾಕ್ಕೊಂಡೀನಿ. ಈ ತಣ್ಣೀರಿನ ಡಬರಿ ಒಳಗೆ ನಾವೇನಿದ್ದು ಪಾಲಕ್ ಸೊಪ್ಪನ್ನು ಹೊಲಿಸ್ಕೊಂಡಿದ್ದೆಲ್ಲ ಆ ಸೊಪ್ಪನ್ನು ಹಾಕ್ಕೊಳಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ಇವಾಗ ಇದನ್ನು ತಣ್ಣೀರಿಗೆ ಹಾಕ್ಕೊಂಡಿರಲ್ಲ. ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಹಿಂಡಿ ಪಾಲಕ್ ಸೊಪ್ಪನ್ನು ಪೂರ್ತಿ ತಗೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಸೊಪ್ಪನ್ನು ತಗೊಂಡೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಪಾಲಕ್ ಸೊಪ್ಪನ್ನು ಜಾರಿಗೆ ಹಾಕೊಳಕತ್ತೀನಿ, ಮಿಕ್ಸಿ ಜಾರಿಗೆ. ಇವಾಗ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೆ ಏನೇನು ಹಾಕ್ಬೇಕಪ್ಪ ಮತ್ತು ನೆಕ್ಸ್ಟು ಅಂತಂದರೆ ಒಂದು 4 ಹಸಿಮೆಣ್ಸಿನ್ಕಾಯನ್ನು ಹಾಕಬೇಕು. ಮುರಿದು ಹಾಕೊಳಕತ್ತೀನಿ. ಇವಾಗ ಒಂದು 4 ಹಸಿಮೆಣ್ಸಿನ್ಕಾಯಿ ಇಷ್ಟಾದರೆ ಸಾಕಿದನ್ನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವಾಗ ಪಾಲಕ್ ಸೊಪ್ಪಿಂದು ಪೇಸ್ಟು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಒಂದು ತವ ಇಟ್ಕೊಂಡು, ಬಾಳಿಗೆ ಅಥವಾ ತವ ಇಟ್ಕೊಂಡು ಒಗ್ಗರಣೆ ಕೊಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದು ಪ್ಯಾನ್ ಇಟ್ಕೊಂಡಿನಿ ಒಗ್ಗರಣೆ ಕೊಡೋಕೆ. ಇವಾಗ ನೆಕ್ಸ್ಟು ಗ್ಯಾಸನ್ನು ಆನ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಆಯಿಲ್ ಹಾಕಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕೊತೀನಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೀನಿ. ನೆಕ್ಸ್ಟು ಮಸಾಲ ಐಟಮ್ಸ್ ಏನಪ್ಪ ಅಂತಂದರೆ ಜೀರಿಗೆ, ಪಲಾವ್ ಎಲೆ, 2 ಚಕ್ಕೆ, ಒಂದು 3 ಲವಂಗ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿನ ಹಾಕತ್ತೀನಿ. ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಹುರ್ಕೊರಿ, ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಳ್ಳಾಗಡ್ಡಿ ಕಲರೆಲ್ಲ ಚೇಂಜ್ ಆಗಬೇಕು, ಹಸಿ ಅಂಶ ಹೋಗಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಟೊಮೆಟೊ, ಒಂದು ಸಣ್ಣದು ಟೊಮೆಟೊನ ಹಾಕೀನಿ. ನೆಕ್ಸ್ಟ್ ಕಸೂರಿ ಮೆಂತ್ಯ, ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತಂದರೆ ಹಾಕೋದು. ನೆಕ್ಸ್ಟ್ ನಾವೇನು ಇವಾಗ ಪಾಲಕ್ ಸೊಪ್ಪನ್ನು ಪೇಸ್ಟ್ ಮಾಡ್ಕೊಂಡಿದ್ವಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ತಯಾರಿಸ್ಕೋಬೇಕು. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು, ಅದನ್ನು ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂತೀರಿ ಅಷ್ಟು ಚೆನ್ನಾಗಿರುತ್ತೆ ಇದು ಪಾಲಕ್ ಸೊಪ್ಪಿನ ಪನ್ನೀರು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ನಿಮಗೆ ಪಾಲಕ್ ಸೊಪ್ಪಿನ ಪನ್ನೀರು ಗ್ರೀನ್ನ ಬೇಕಪ್ಪ ಅಂತಂದರೆ ನೀವು ಅರಿಶಿನ ಪುಡಿ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲ ನೀವು ಸ್ವಲ್ಪ ಹಳದಿ ಹಾಕಿ ಮಾಡಬೇಕು, ಒಂದು ಸ್ವಲ್ಪ ಗ್ರೀನು ಈ ಥರ ಎಲ್ಲೋ ಟೈಪ್ ಇರಬೇಕು ಅಂತಂದರೆ ಒಂದು ಚಿಟಿಗೆ ಅಷ್ಟು ಅರಿಶಿನ ಪುಡಿ ಹಾಕೋರಿ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಯಿತು. ನೆಕ್ಸ್ಟ್ ಇದಕ್ಕೇನು ಹಾಕ್ಬೇಕಪ್ಪ ಅಂದರೆ, ನಾನು ಮೊಸರು ತೋರಿಸಲಿಲ್ಲ ನಿಮಗೆ, ಇವಾಗ ಹೇಳ್ತೀನಿ ನೋಡಿರಿ. ಮೊಸರನ್ನು ಹಾಕಬೇಕು, ಒಂದು ಅರ್ಧ ಬಟ್ಲಷ್ಟು ಮೊಸರನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ಲಾರ್ದಂಗ ಇದನ್ನು ಮೊಸರು ಹಾಕಿರ್ತೀವಿ, ಇಲ್ಲಾಂದ್ರೆ ಒಡೆ ಚಾನ್ಸಸ್ ಇರುತ್ತೆ. ತಯಾರಿಸ್ಕೋಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಇವಾಗ ಇದು ಗ್ರೇವಿ ರೆಡಿ ಆಯಿತು. ಇದು ಚೆನ್ನಾಗಿ ಕುದಿಬೇಕು, ಇದನ್ನು ಕುದಿಯಾಕೆ ಬಿಡೋಣ ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ
ಇದನ್ನು ಕುದಿಯಕ್ಕೆ ಬಿಡೋಣ. ಇವಾಗ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂದರೆ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈ ಕಡೆ ಪಕ್ಕಕ್ಕಿಟ್ಟು ಪನ್ನೀರನ್ನು ಫ್ರೈ ಮಾಡ್ಕೊತೀನಿ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಪನ್ನೀರ್ ಫ್ರೈ ಮಾಡುವಾಗ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ. ನೀವು ಬೇಕಾದರೆ ಎಣ್ಣೆನೂ ಹಾಕೋಬೋದು. ಇವಾಗ ಏನಕ್ಕಲ್ಲ ಪನ್ನೀರನ್ನು ಫ್ರೈ ಮಾಡ್ಕೊತೀನಿ ನೋಡಿರಿ. ಎಲ್ಲ ಪನ್ನೀರನ್ನು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊತೀನಿ, ಜಸ್ಟ್ ಕಲರಿಗೋಸ್ಕರ. ಪುಡಿ ಹಾಕಿದ ಮೇಲೆ ಸ್ವಲ್ಪ ಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಈ ಥರ ಸೈಡ್ಗೆ ಹೊಳಿಸಿ ಹಾಕೊಂಡ್ರೆ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರನ್ನು ಫ್ರೈ ಮಾಡ್ಕೊಳಕತ್ತೀನಿ. ಪನ್ನೀರು ಇವಾಗ ಫ್ರೈ ಆಯಿತು ಅಂತ ಅರ್ಥ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಕಟ್ ಆಗೋಂಗಿಲ್ಲ ಅನ್ನೋದಕ್ಕೋಸ್ಕರ ಹಾಕೋದು ಫ್ರೈ ಮಾಡಿ. ಇಲ್ಲ ಅನ್ನೋರು ಬೇಡ ನಾನು ಅದೇ ಥರ ನಾನು ಮಾಡ್ತೀನಪ್ಪ ಅನ್ನೋರು ಡೈರೆಕ್ಟಾಗಿನೂ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರು ಫ್ರೈ ಆಯಿತು. ಗ್ಯಾಸನ್ನು ಇವಾಗ ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರನ್ನು ಪಕ್ಕಕ್ಕಿಟ್ಟೀನಿ. ಇವಾಗ ಪನ್ನೀರ್ ಗ್ರೇವಿದು ಏನಾಯಿತು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರ್ ಗ್ರೇವಿದು ಏನು ನಾವು ಪಾಲಕ್ ಸೊಪ್ಪಿಂದು ಗ್ರೇವಿ ಮಾಡ್ಕೊಂಡಿದ್ದೀವಿ, ಅದು ಕಂಪ್ಲೀಟಾಗಿ ಎಲ್ಲ ಕರೆಕ್ಟಾಗಿದ್ದೀವಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವೇನು ಪನ್ನೀರನ್ನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರನ್ನು ಹಾಕ್ಕೊಳಕತ್ತೀನಿ. ಈ ಥರ ಹಾಕ್ಕೊಂಡು ಮಸಾಲೆ ಒಳಗೆ ಮುಚ್ಚಬೇಕು. ಅದನ್ನು ಮಸ್ತ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಾಡಿರಿ, ಚೆನ್ನಾಗಾಗುತ್ತೆ. ಚಪಾತಿ, ಪರೋಟ ಸಖತ್ ಟೇಸ್ಟ್ ಕೊಡುತ್ತೆ. ತಿನ್ನಲಾರ್ದವ್ರು ಪನ್ನೀರನ್ನ ತಿಂತಾರೆ. ಫ್ರೆಂಡ್ಸ್, ಇವಾಗ ಮಸಾಲೆಯನ್ನು ಇದರಿಂದ ಮುಚ್ಚಿಬಿಡ್ಬೇಕು. ಈ ಥರ
ಅಂದ್ರೆ ಪನ್ನೀರ್ ಒಳಗೆಲ್ಲ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಹೀರ್ಕೋಬೇಕು. ಆ ಥರ ಇದನ್ನೆಲ್ಲ ಮಸಾಲೆ ಒಳಗೆ ಕವರ್ ಮಾಡಿಬಿಡ್ಬೇಕು ಪನ್ನೀರನ್ನ. ಇವಾಗಿದು ಚೆನ್ನಾಗಿ ಮಸಾಲೆ ಒಳಗೆ ಕವರ್ ಮಾಡಿದೆ. ನಿಮಗೆ ಬೇಕಪ್ಪ ಅಂತಂದರೆ ಮೇಲೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಬೋದು. ಇಲ್ಲಪ್ಪ ಬೇಡ ಅನ್ನೋರು ನಾವೇನು ಚಕ್ಕೆ ಲವಂಗ ಹಾಕಿರ್ತೀವಲ್ಲ ಅದೇ ಟೇಸ್ಟ್ ಕೊಡುತ್ತೆ. ಇವಾಗಿದು ಸ್ವಲ್ಪ ಒಂದು 5 ನಿಮಿಷ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಸಣ್ಣ ಉರಿಲಿ. ಅಂದ್ರೆ ಪನ್ನೀರ್ ಒಳಗೆ ಮಸಾಲೆ ಎಲ್ಲ ಹೀರ್ಕೋಬೇಕು. ಬಿಟ್ಬಿಡೋಣ ಇವಾಗ ಒಂದು 5 ನಿಮಿಷ ಕುದಿಯೋಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಲಿ ಇದು. ಈಗ 5 ನಿಮಿಷ ಕುದಿತಪ್ಪ ಅಂದರೆ ಪಾಲಕ್ ಪನ್ನೀರ್ ರೆಡಿ ಆಯಿತು ಅಂತ ಅರ್ಥ. ಬನ್ನಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತಾ ಅಂತ ನೋಡೋಣ ಪಾಲಕ್ ಪನ್ನೀರು. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಪನ್ನೀರು ರೆಡಿ ಆಗೈತಿ. ಮಸ್ತ್ ಕಲರು ಬಂದೈತಿ, ಅಷ್ಟೇ ಟೇಸ್ಟಿನೂ ಆಗೈತಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತಿ. ನೀವು ಸರಿ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಸಖತ್ ಕಲರ್ ಬಂದೈತಿ, ಅಷ್ಟೇ ಟೇಸ್ಟಿಯಾಗಿ ಆಗೈತಿ. ನೀವು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಹುಡುಗರು ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಪಾಲಕ್ ತಿನ್ನಲಾರ್ದವ್ರು ಸತ್ತಿಗೆ ತಿಂತಾರೆ, ಪನ್ನೀರ್ ತಿನ್ನಲಾರ್ದವ್ರು ಇಷ್ಟಪಟ್ಟು ತಿಂತಾರೆ ಅಂತ ನಾನು ಹೇಳೋದು ಆಗಲಿ ಮುಗಲೆ. ಯಾಕಂದ್ರೆ ಅಷ್ಟು ಚೆನ್ನಾಗೈತಿ ಅಂತ ನಾನು ನಿಮ್ಗೆ ಹೇಳ್ಕೊಳಕತ್ತಿರೋದು. ಬನ್ನಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪಾಲಕ್ ಪನ್ನೀರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನಾನು ತೋರಿಸಿರೋದು ಸರಳ ವಿಧಾನದಲ್ಲಿ ಮಾಡೋವಂಥದ್ದು ಪಾಲಕ್ ಪನ್ನೀರು. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಇನ್ನೂ ಟೇಸ್ಟಿಯಾಗಿ ಆಗೋವಂಥದ್ದನ್ನು ತೋರಿಸ್ತೀನಿ. ನನ್ನ ಇವೆಲ್ಲ ತೋರಿಸೋವಂಥ ಅಡುಗೆಗಳನ್ನು ಜಾಸ್ತಿ ಮಂದಿ ನೋಡ್ತಾ ಇದ್ದೀರಿ, ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಿಮಗೆ ಕೇಳ್ಕೊಳೋದು. ಬರೀ ನೋಡಿ ಬಿಡಬೇಡ್ರಿ, ನಮಗೂ ಸ್ವಲ್ಪ ಮಾಡಬೇಕಲ್ಲ ಮುಂದೆ ಅಂತ ಪ್ರೋತ್ಸಾಹ ಆಗಬೇಕು. ನಮಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋವಂಥ ಸಬ್ಸ್ಕ್ರೈಬ್ ಏನೈತೆ ನೋಡು, ನಮಗೆ ಒಂಥರ ಜೋಸ್ ತೊಗೊಂಬರುತ್ತೆ ಅಂತಲೇ ನಿಮಗೆ ಕೇಳೋದು. ಯಾಕಂದರೆ ನಾವು ಮಾಡ್ತಾ ಹೋಗ್ತೀವಿ, ನೀವು ನೋಡ್ತಾ ಇದನ್ನು ಮಾಡಿದರೆ ನಮ್ಗೆ ಇಂಟ್ರೆಸ್ಟ್ ಬರೋಂಗಿಲ್ಲ. ನೀವು ತೋರಿಸೋವಂಥ ಒಂದು ಪ್ರೀತಿ ಏನೈತಲ್ಲ, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಿರಲ್ಲ, ನಮ್ಗೆ ಅದು ಒಂದು ದೊಡ್ಡ ಖುಷಿ ಅಂತ ನಾನು ನಿಮ್ಗೆ ಕೇಳ್ಕೊಳೋದು. ನಾನು ಮಾಡುವಂಥ ಅಡುಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳೋದು.